ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನನ್ನ ಮೊದಲನೆಯ ಯೂಟ್ಯೂಬ್ ಬ್ಲಾಗ್. ನನ್ನ ವಿಶೇಷ ಏನಂದರೆ ಬಜರಂಗಿ ಹುಟ್ಟಿದ ದಿನ ಹನುಮಾನ್ ಜಯಂತಿಯಿಂದ ಆಚರಿಸ್ತೀವಿ. ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಮನೆಗೆ ಬಂದಿದ್ದು ತಡ ಆದ್ರಿಂದ ಮನೆ ಸ್ವಲ್ಪ ಮಟ್ಟಿಗೆ ಕ್ಲೀನ್ ಮಾಡಿಕೊಂಡು ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿದ್ರೆ ಕಡ್ಲಿಸ್ಬಾರ್ದು, ಹಾಗೆ ಹೂ ಚೇಂಜ್ ಮಾಡಿಕೊಂಡು ಪೂಜೆ ಮಾಡ್ಕೊತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗೋಣ ಬಾ ಅಂತ ಹೇಳಿದ್ಲು. ಲಾಸ್ಟ್ ಇಯರು ಹೋಗಿದ್ದು, ಈ ಇಯರೂ ಹೋಗೋಣ ಅಂತ ಮಾರ್ನಿಂಗೇ ಫೋನ್ ಮಾಡಿ ಹೇಳ್ಬಿಟ್ಟಿದ್ಲು. ದೂರ ಏನು ಹೋಗೋ ಅವಶ್ಯಕತೆ ಇಲ್ವಲ್ಲ, ಪಕ್ಕದ ಏರಿಯಾನೇ ತಾನೇ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು. ಸರಿ ಆಯಿತು ಬರ್ತೀನಿ ಬನ್ನಿ ನೀವೂ ಕೆಲಸ ಮುಗಿಸ್ಕೊಂಡು ಅಂತ ಹೇಳಿದೆ. ನಮ್ಮದು ಮನೆ ಬಂದು ಪುಟಾಣಿದು ಹಾಲು ಅಡುಗೆ ಮನೆ ಆದ್ದರಿಂದ ದೇವ್ರ ಮನೆ ಇಲ್ಲ. ಸೊ ನಾನು ಹಾಗೆ ಸ್ಟ್ಯಾಂಡು ಇಟ್ಕೊಂಡಿದ್ದೀನಿ. ಇದೆಲ್ಲ ಮುಗಿಸ್ಕೊಂಡು ಒಂದು 5 ನಿಮಿಷ ಮನೇಲಿದ್ದು ಬೇಗ ಹೋಗಿ ಬೇಗ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಸಿಸ್ಟರ್ ಬೈಕ್ನಲ್ಲಿ ಬಂದು ಅಲ್ಲಿ ನೋಡಿದ್ರೆ ಎಲ್ಲೂ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ. ನಮಗೋಸ್ಕರ ವೇಣು ಕಾಯ್ತಾ ಇದ್ದೀನಿ ಬಾ ಅಂತ ಫೋನ್ ಮೇಲೆ ಫೋನ್ ಹೊಡಿತಾನೆ ಇದ್ಲು. ನಾವು ಮಾತ್ರ ನಿಧಾನಕ್ಕೆ ಬಂದು ನೋಡಿ ನಮ್ಮ ಮೇಡಮ್ ಕಾಯ್ಕೊಂಡು ನಿಂತಿದ್ದಾರೆ ನಮಗೋಸ್ಕರ. ಪಾರ್ಕಿಂಗ್ ಮಾಡಿ ಬೇಗ ಟೆಂಪಲ್ ದರ್ಶನ ಮಾಡೋಣ ಅಂತ ಹೋದು. ಅಲ್ಲಿ ನೋಡಿದ್ರೆ ತುಂಬ ರಶ್ಶು, ಜನ ಸಾಗರನೇ ಇತ್ತು. 1 ಕಿಲೋಮೀಟ್ರ್ವರೆಗೂ ನಿಂತಿದ್ರು ಜನ ದೇವ್ರ ದರ್ಶನಕ್ಕಾಗಿ. ಆ ಕ್ಯೂನಲ್ಲೇ ನಾವು ನಿಂತ್ಕೊಂಡು ಹನುಮಾನ್ ಜಯಂತಿ ದಿವಸನೇ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಹ ಮಾಡಿದರು. ತುಂಬ ಚೆನ್ನಾಗಿತ್ತು ಹೂವಿನ ಅಲಂಕಾರ. ಅದನ್ನೆಲ್ಲ ನೋಡಿಕೊಂಡು ದೇವ್ರ ದರ್ಶನಕ್ಕೆಂತ ಹೊರಟು ಹಾಗೂ ಹೀಗೂ ಕ್ಯೂನಲ್ಲಿ ನಿಂತ್ಕೊಂಡು ಗರ್ಭಗುಡಿ ಒಳಗೆ ಎಂಟ್ರಿ ಕೊಟ್ಟು. ವಾಡೆ ಮಾತ್ರ ಮಸ್ತಾಗಿತ್ತು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಹೂವಿನ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿತ್ತು. ಆ ಹೂವಿನ ಪರಿಮಳನೂ ಅಷ್ಟೇ ಚೆನ್ನಾಗಿತ್ತು. ನೋಡೋಕ್ಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದು. ಹಣ್ಣುಗಳಿಂದ ಅಲಂಕಾರ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ. ಅಲಂಕಾರ ಫೋಟೋ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಮುಗಿಸ್ಕೊಂಡು ಈಚೆ ಬಂದು ಆಂಜನೇಯ ನಾಮ ಇಡ್ತಾ ಇದ್ರು. ನಾವು ಎಲ್ಲ ನಾಮ ಇಟ್ಟಿಸ್ಕೊಂಡು ಪ್ರಸಾದಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟು. ಅಲ್ಲಿ ನೋಡೋದು ತುಂಬ ರಶ್ ಇದ್ರು. ಸೊ ಸುಮ್ಮನೆ ಕುತ್ಕೊಬಿಟ್ಟು ನಮ್ಮ ಮೇಡಮ್ ಎಲ್ಲರಿಗೂ ಕೌಂಟ್ರ್ ಕೊಡ್ಕೊಂಡು ಕುಂತಿದ್ರು. ಅದಾದ್ಮೇಲೆ ಬರೋಣ ಊಟಕ್ಕೆ ಅಂದ್ಬಿಟ್ಟು ಜಾತ್ರೆ ನೋಡೋಣ ಅಂತ ಜಾತ್ರೆ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡು ತುಂಬ ಜನ. ಆ ಜನದಲ್ಲೂ ಪಾಪುನ ಕರ್ಕೊಬಂದು ಚೆನ್ನಾಗಿತ್ತು ಮಾತ್ರ ಜಾತ್ರೆ. ತುಂಬ ಎಂಜಾಯ್ ಮಾಡ್ಕೊಂಬಂದು. ನಮ್ಮ ಮೇಡಮ್ ಮಾತ್ರ ಹುಡುಗರು ಕೌಂಟ್ರ್ ಕೊಡ್ತಾಯಿದ್ರೆ ಆಪೋಸಿಟ್ ಕೌಂಟ್ರ್ ಕೊಡ್ಕೊಂಡು ಕಿಚ್ಚಾಡ್ಕೊಂಡು ಹೋಗ್ತಾಯಿದ್ದು. ಆದರೂ ಥಿಂಗ್ಸ್ ತೊಗೊಳೋಣ ನೆನಪಿಗೆ ಅಂದ್ಬಿಟ್ಟು ಹೋದು. ಏನೂ ಸಿಗಲಿಲ್ಲ. ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಜಾತ್ರೆ ಗೊತ್ತಲ್ಲ ನಿಮಗೂ ತುಂಬ ಕಾಸ್ಟ್ಲಿ ಇರುತ್ತೆ. ಆದ್ರೂ ನಮ್ಮ ಕವಿ ಮೇಡಮ್ ಮಾತ್ರ ಇದ್ಬೇಕು ಅಂತ ಅಂದ್ಬಿಟ್ಟು ತಗೊತಾನೆ ಇದ್ಲು. ಆದರೂ ಒಂದು 2-3 ಶಾಪಿಂಗ್ ಮಾಡಿದ್ಲು. ಟೆಂಪಲ್ ದರ್ಶನ ತುಂಬ ಚೆನ್ನಾಗಾಯಿತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.